अथ व्यवस्थितान् दृष्ट्वा धार्तराष्ट्रान् कपिध्वजः प्रवृत्ते शस्त्रसम्पाते धनुरुद्यम्य पाण्डवः ऋषिकेशं तदा वाक्यम् इदमाह महीपते सेनयोरुभयोर्मध्ये रथं स्थापयमे अच्युत. ಇಲ್ಲಿ ಸಂಜಯ ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿದ್ದಾನೆ. ಅರಸನೇ, ಆಮೇಲೆ ಕಪಿಧ್ವಜನಾದ ಅರ್ಜುನನು ಯುದ್ಧ ಸನ್ನದ್ಧರಾದ ಕೌರವರನ್ನು ನೋಡಿದನು. ಇಲ್ಲಿ ಅರ್ಜುನನ ಧ್ವಜದ ಚಿಹ್ನೆ ಕಪಿ ಮಾತ್ರವಲ್ಲ, ರಾಮಬಂಟನಾದ ಹನುಮಂತನೇ ಸಾಕ್ಷಾತ್ ಒಲಿದು ಬಂದು ಅರ್ಜುನನ ಅಗ್ನಿದತ್ತವಾದ ದಿವ್ಯ ರಥದ ಧ್ವಜದಲ್ಲಿ ಬಂದು ಕುಳಿತಿದ್ದಾನೆ. ಕಪಿಧ್ವಜ ಎನ್ನುವ ಹೆಸರನ್ನು ಹನುಮಂತ ಇಲ್ಲಿ ಅನ್ವರ್ಥಗೊಳಿಸಿದ್ದಾನೆ. ಇದು ಕೂಡ ಒಂದರ್ಥದಲ್ಲಿ ಪಾಂಡವರ ವಿಜಯದ ಸಂಕೇತವೇ ಆಗಿದೆ. ಅರ್ಜುನ ತನ್ನ ದಿವ್ಯವಾದ ಬಿಲ್ಲು ಗಾಂಡೀವವನ್ನು ಎತ್ತಿ ಹಿಡಿದು ಶರಸಂಧಾನಕ್ಕೆ ಸಿದ್ಧನಾಗಿ ಸಾರಥಿಯಾದ ಶ್ರೀಕೃಷ್ಣನನ್ನು ಕುರಿತು ಹೀಗೆಂದ: ಹೇ ಅಚ್ಯುತ, 2 ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಎಂದ.